ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾನು ತುಂಬ ರುಚಿಯಾಗಿ ತುಂಬ ಬೇಗನೆ ಮಾಡುವಂತಹ ಸಿಹಿ ಕುಂಬಳಕಾಯಿ ಸಿಹಿ ಕಡುಬು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ. ಜೊತೆಗೆ ಇದು ಮಾಡೋದು ಕೂಡ ತುಂಬಾ ಸುಲಭ. ನೆನೆಸ್ಕೊಂಡಾಗ ನೀವು ಮಾಡಿ ತಿನ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಅಂದಾಜು ಅರ್ಧ ಕೆಜಿಯಷ್ಟು ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದರ ಸಿಪ್ಪೆ ಎಲ್ಲ ನೀವು ಈ ರೀತಿ ತೆಗಿಬೇಕಾಗತ್ತೆ. ಜೊತೆಗೆ ತಿರುಳು ಕೂಡ ನೀವು ಈ ರೀತಿ ತೆಗೆದು ಇದನ್ನು ಸಣ್ಣ ತುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಸಿಹಿ ಕುಂಬಳಕಾಯಿನ ತುರ್ಕೊಂಡಿದ್ದೀನಿ. ಅಂದಾಜು 2 ಕಪ್ಪಷ್ಟು ಸಿಹಿ ಕುಂಬಳಕಾಯಿ ತುರಿ ಸಿಕ್ಕಿದೆ. ಇದನ್ನು ನಾನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಕಡುಬು ಆಗಿರೋದ್ರಿಂದ ನಾನಿಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ಇನ್ ಕೇಸ್ ನೀವು ನಾರ್ಮಲ್ ಬೆಲ್ಲ ಬಳಸಿದ್ರೆ ಈ ಕಡುಬು ಯೆಲ್ಲೋ ಕಲರಲ್ಲಿ ಬರುತ್ತೆ. ಈಗ ನೀವು ನೋಡ್ತಿರ್ಬೋದು, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ನೀರಾಗಿದೆ. ಇದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ತರಿ ಅಥವಾ ಇಡ್ಲಿ ರವೆ ನಾವೇನು ಬಳಸ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಕಪ್ಪು ಈ ಸಿಹಿ ಕುಂಬಳಕಾಯಿ ತುರಿಗೆ 1.5 ಕಪ್ಪಷ್ಟು ಅಕ್ಕಿ ತರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ಫ್ಲೇವರ್ಗೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲೇ ಹೇಳ್ದಂಗೆ ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಅಂದರೆ ನೀವೇ ಮೊದಲೇ ಅಕ್ಕಿ ನೆನೆ ಹಾಕಬೇಕು, ರುಬ್ಬಬೇಕು ಅನ್ನೋ ಕೆಲಸ ಇರೋದಿಲ್ಲ. ಯಾವಾಗ ಬೇಕಿದ್ರೂ ನೀವು ಮಾಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು. ಇನ್ನು ಈ ಸಿಹಿ ಕುಂಬಳಕಾಯಿ ಕಡುಬುನ ಹಲವಾರು ಥರದಲ್ಲಿ ಮಾಡ್ತಾರೆ. ಅಂದರೆ ಅಕ್ಕಿ ರುಬ್ಬಿ ತುರಿ ಹಾಕಿ ಸಪ್ಪೆ ಕಡುಬು ಮಾಡ್ತಾರೆ, ಬೆಲ್ಲ ಹಾಕಿ ಸಿಹಿ ಕಡುಬು ಮಾಡ್ತಾರೆ. ಅಲ್ಲದೆ ಅದಕ್ಕೆ ಶುಂಠಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಖಾರದ ಕಡುಬು ಕೂಡ ಮಾಡ್ತಾರೆ. ಇದು ಒಂದು ಈಸಿ ಮೆಥಡಲ್ಲಿ ಮಾಡುವಂಥದ್ದು, ಹಾಗೆ ತುಂಬ ಬೇಗ ಆಗುವಂಥದ್ದು. ಈಗ ನೋಡಿ, ಹಿಟ್ಟು ರೆಡಿ ಆಯಿತು, ಸ್ವಲ್ಪ ತಣ್ಣಗೆ ಕೂಡ ಆಗಿದೆ. ಇದು ಪರ್ಫೆಕ್ಟ್ ಆಗಿದೆ. ಇನ್ನೂ ಜಾಸ್ತಿ ನೀರು ಹಾಕಬಾರ್ದು. ನಾನಿಲ್ಲಿ ಬಾಳೆ ಎಲೆನ ಮೊದಲೇ ಬಾಡಿಸಿ ಸ್ಟೌವಲ್ಲಿ ಬಿಸಿಗೆ ಬಾಡಿಸಿ ಇಟ್ಕೊಂಡಿದ್ದೀನಿ, ಸೊ ದಟ್ ಇದು ಪ್ಯಾಕ್ ಮಾಡಬೇಕಾದ್ರೆ ಹರಿಬಾರ್ದು ಅಂತ. ಈ ರೀತಿ ಹಿಟ್ಟನ್ನು ನಾವು ಅದರಲ್ಲಿ ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ. 2 ಕಡೆ ನಾನು ಈ ರೀತಿ ಇಟ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ನಾನು ಇದನ್ನು ಹಬೆನಲ್ಲಿ ಬೇಯಿಸ್ತಾ ಇದ್ದೀನಿ. ಇನ್ ಕೇಸ್ ಬಾಳೆ ಎಲೆ ಇಲ್ಲ ಅಂತಂದರೆ ನೀವು ಇಡ್ಲಿ ಪ್ಲೇಟ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಕೂಡ ನೀವು ಸ್ಟೀಮ್ ಮಾಡ್ಕೊಳ್ಬೋದು. ನಿಮಗೇನಾದರೂ ಅರಿಶಿಣದ ಎಲೆ ಸಿಕ್ಕಿದ್ರೆ ಅದಲ್ಲಿ ಹಾಕಿ ಕೂಡ ನೀವು ಸ್ಟೀಮ್ ಮಾಡ್ಕೊಳ್ಬೋದು. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇನ್ನು ಇದನ್ನು 30 ಮಿನಿಟ್ಸ್ ಅಷ್ಟು ನೀವು ಸ್ಟೀಮ್ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ 30 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾದ ಸಿಹಿ ಕುಂಬಳಕಾಯಿಯ ಸಿಹಿ ಕಡುಬು ಈಗ ರೆಡಿ ಆಯಿತು. ಬಾಳೆ ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಬರುತ್ತೆ ನೋಡಿ. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಇದು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆಗಿ ಬಂದಿದೆ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಅದರ ಮಜಾನೇ ಬೇರೆ. ಅಷ್ಟು ರುಚಿಯಾಗಿರುತ್ತೆ ಹಾಗೂ ಅಷ್ಟೇ ಬೇಗ ಕೂಡ ಆಗುತ್ತೆ. ನೀವು ಕೂಡ ಈ ಸಿಹಿ ಕಡುಬು ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.